ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಣಿ ಧಾರಾವಾಹಿ ಈಗ ವೀಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸುತ್ತಿದೆ. ತನ್ನ ಮುಕ್ತ ನಟನೆಯಿಂದ ಎಲ್ಲರ ಮನಗೆದ್ದಿರುವ ಪುಟಾಣಿ ರಾಣಿ ಈಗ ದೊಡ್ಡ ಸಾಹಸಕ್ಕೆ ಕೈ ಹಾಕುವ ಮುನ್ಸೂಚನೆ ನೀಡಿದ್ದಾಳೆ. ಈ ಧಾರಾವಾಹಿಯ ಕತೆ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ಪುಟಾಣಿ ರಾಣಿಯ ಪ್ರತಿಯೊಂದು ಹೆಜ್ಜೆಯೂ ವೀಕ್ಷಕರಿಗೆ ಭಾವುಕ ಕ್ಷಣಗಳನ್ನು ಉಣಬಡಿಸುತ್ತಿದೆ. ಈಗ ಬಿಡುಗಡೆಯಾಗಿರುವ ಹೊಸ ಪ್ರೋಮೋ ಈ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದೆ. ಧಾರಾವಾಹಿಯ ಪ್ರಮುಖ ಪಾತ್ರಧಾರಿಗಳಾದ ರಾಣಿ ಮತ್ತು ಅವಳ ಜೊತೆಗಿರುವ ವ್ಯಕ್ತಿಯ ನಡುವಿನ ಸಂಭಾಷಣೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಕೃಷ್ಣ ಜನ್ಮಾಷ್ಟಮಿಯ ದಿನವೇ ಹುಟ್ಟಿದ ರಾಣಿ ತನ್ನ ಭವಿಷ್ಯದ ಬಗ್ಗೆ ದೊಡ್ಡ ಕನಸನ್ನೇ ಕಟ್ಟಿಕೊಂಡಿದ್ದಾಳೆ. ಪ್ರೋಮೋದಲ್ಲಿ ರಾಣಿ ಮತ್ತು ಆಕೆಯ ಜೊತೆಗಿರುವ ವ್ಯಕ್ತಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಈ ವೇಳೆ ಶಾಲೆಯಲ್ಲಿ ನಡೆಯುವ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆಯ ಬಗ್ಗೆ ಮಾತುಕತೆ ನಡೆಯುತ್ತದೆ. ಚಿಕ್ಕ ಮಕ್ಕಳು ಕೃಷ್ಣನ ವೇಷ ಧರಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಬಗ್ಗೆ ಅವರು ಚರ್ಚಿಸುತ್ತಾರೆ. ಆಗ ರಾಣಿ, ನಿಮ್ಗೆ ಕೃಷ್ಣ ಕಂಸನ ಕತೆ ಗೊತ್ತಾ ಎಂದು ಕೇಳುತ್ತಾಳೆ. ಅದಕ್ಕೆ ಆತ, ಗೊತ್ತಿದೆಯಲ್ಲಮ್ಮ, ಕೃಷ್ಣ ಪರಮಾತ್ಮ ಹುಟ್ಟಿ ಕಂಸನನ್ನು ಸಂಹರಿಸಿ ತನ್ನ ತಂದೆ ತಾಯಿಯಾದ ದೇವಕಿ ವಸುದೇವರನ್ನು ಜೈಲಿನಿಂದ ಬಿಡಿಸಿದ ಕತೆ ಎಲ್ಲರಿಗೂ ಗೊತ್ತು ಎಂದು ವಿವರಿಸುತ್ತಾನೆ. ಆ ಕಥೆಯನ್ನು ಕೇಳಿದ ರಾಣಿ ತನ್ನದೇ ಆದ ಒಂದು ಸಂಕಲ್ಪ ಮಾಡಿಕೊಳ್ಳುತ್ತಾಳೆ. ತಾನು ಕೂಡ ಕೃಷ್ಣ ಜನ್ಮಾಷ್ಟಮಿಯಂದೇ ಹುಟ್ಟಿದ್ದು ಎಂದು ನೆನಪಿಸಿಕೊಳ್ಳುವ ಅವಳು ತನ್ನ ತಾಯಿಯ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡುತ್ತಾಳೆ. ತನ್ನ ತಾಯಿ ಸದ್ಯ ಜೈಲಿನಲ್ಲಿದ್ದು ಅವಳನ್ನು ಬಿಡಿಸಿಕೊಂಡು ಬರುವ ಜವಾಬ್ದಾರಿ ತನ್ನ ಮೇಲಿದೆ ಎಂದು ಅವಳು ಭಾವಿಸುತ್ತಾಳೆ. ರಾಣಿ ಹೇಳುವ ಮಾತುಗಳು ನಿಜಕ್ಕೂ ಎಲ್ಲರ ಕಣ್ಣಲ್ಲಿ ನೀರು ತರಿಸುವಂತಿವೆ. ನಾನು ಚೆನ್ನಾಗಿ ಓದಿ ದೊಡ್ಡವಳಾಗಿ ಕಾನೂನಿನ ಮೂಲಕ ಹೋರಾಟ ಮಾಡಿ ನನ್ನ ಅಮ್ಮನನ್ನ ಜೈಲಿನಿಂದ ಬಿಡಿಸಿಕೊಂಡು ಬರುತ್ತೇನೆ ಎಂದು ಅವಳು ಧೀಮಂತವಾಗಿ ಹೇಳುತ್ತಾಳೆ. ಪುಟ್ಟ ಬಾಲಕಿ ರಾಣಿಯ ಈ ಮಾತುಗಳು ಧಾರಾವಾಹಿಯ ಮುಂದಿನ ತಿರುವುಗಳ ಬಗ್ಗೆ ಸುಳಿವು ನೀಡುತ್ತಿವೆ. ಈ ಪುಟ್ಟ ರಾಣಿ ತನ್ನ ಗುರಿಯನ್ನು ತಲುಪುತ್ತಾಳ? ಜೈಲಿನಲ್ಲಿರುವ ಅವಳ ತಾಯಿ ಯಾರು? ಅವರು ಜೈಲಿಗೆ ಹೋಗಲು ಕಾರಣವೇನು ಎಂಬ ಪ್ರಶ್ನೆಗಳು ವೀಕ್ಷಕರಲ್ಲಿ ಕಾಡತೊಡಗಿದೆ. ರಾಣಿ ಧಾರಾವಾಹಿಯು ಕೇವಲ ಮನರಂಜನೆಯಷ್ಟೇ ಅಲ್ಲ, ಒಂದು ಮಗುವಿನ ಛಲ ಮತ್ತು ತಾಯಿಯ ಮೇಲಿನ ಪ್ರೀತಿಯನ್ನ ಸಾರುತ್ತದೆ. ಮುಂಬರುವ ಸಂಚಿಕೆಗಳಲ್ಲಿ ಈ ಪುಟಾಣಿ ತನ್ನ ಅಮ್ಮನನ್ನ ಹೇಗೆ ಭೇಟಿಯಾಗ್ತಾಳೆ ಎಂಬುದು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.